ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಗಾಯ್ಸ್ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಲೈಕ್ ಯಾವುದೂ ಆ ಥರ ಲಾಂಗ್ ರೈಡ್ಸ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಫೀಸ್ದು ಅಪ್ಡೇಟ್ ಏನೂ ಕೊಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಆಫ್ ಎಲ್ಲ ಸರ್ವಿಸ್ ಕಾಲ್ಸೇ ಇತ್ತು. ಅದಕ್ಕೋಸ್ಕರ ನಿಮಗೆ ಒಂದು ಸೀರೀಸೇ ತೊಗೊಂಬರೋಣ ಅಥವಾ ಎಪಿಸೋಡ್ಸ್ ಥರನೇ ತೊಗೊಂಬರೋಣ ಅಂತೇಳ್ಬಿಟ್ಟು ಆಲ್ರೆಡಿ ನಾನು ರೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ನಾನು ನೆಲಮಂಗಲ ಟೋಲ್ ಕ್ರಾಸ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲೊಂದು ಕಾಫಿ ಬ್ರೇಕ್ ತೊಗೊಂಡು ಕಾಫಿ ಕುಡಿದ್ಬಿಟ್ಟು ಬಿಟ್ಟಿದ್ದೀನಿ. ಈಗ ಜಸ್ಟು ನಮ್ಮದು ಪಯಣ ಎಲ್ಲಿ ಅಂದರೆ, ಆಲ್ರೆಡಿ ಟೈಟಲ್ ತಮ್ಮನೇನಲ್ಲೇ ಗೊತ್ತಾಗಿರುತ್ತೆ. ಬೆಂಗಳೂರಿಂದ ಧರ್ಮಸ್ಥಳ ಇನ್ನು ಸ್ಕೂಟಿ ಆಕ್ಸೆಸ್, ನನ್ನ ಆಕ್ಸೆಸ್ಸಲ್ಲಿ 125 ಆಕ್ಸೆಸ್ 125 cc ಇದು. ಇದರಲ್ಲಿ ನಾನು ಇವತ್ತು ಬೆಂಗಳೂರಿಂದ ಧರ್ಮಸ್ಥಳ ಹೋಗ್ತಾಯಿದ್ದೀನಿ. ಆನ್ ದ ವೇ ಒಂದೆರಡು ಪ್ಲೇಸಸ್ ಇದ್ದಾವೆ, ನೋಡ್ಕೊಂಡು ಆರಾಮಾಗಿ ಹೋಗೋಣ ಅಂತ ಪ್ಲ್ಯಾನು. ಬನ್ನಿ ಹೋಗೋಣ. ಎಲ್ಲೆಲ್ಲಿ ಹೋಗ್ತೀನಿ ಏನು ಅನ್ನೋದೆಲ್ಲ ನಿಮಗೆ ತೋರಿಸ್ತೀನಿ. ನನ್ನ ಕೈಯಲ್ಲಿ ಏನೇನಾಗುತ್ತೋ ಎಲ್ಲ ತೋರಿಸ್ಕೊಂಡು ಅದ್ರ ಬಗ್ಗೆ ಚಿಕ್ಕ ಇನ್ಫಾರ್ಮೇಷನ್ ಕೊಟ್ಕೊಂಡು ಹೋಗೋಣ, ರೈಡ್ ಎಂಜಾಯ್ ಮಾಡೋಣ ಗೈಸ್. ಆ್ಯಕ್ಚುಲಿ ಆ್ಯಂಗಲೆಲ್ಲ ಚೇಂಜ್ ಮಾಡಿದ್ದೀನಿ. ಇದೆಲ್ಲ ಹೆಂಗೆ ಅನ್ನಿಸ್ತಿದೆ ಹೇಳಿ ಅದು ನನಗೆ, ಓಕೆನಾ. ಪ್ಲೇಸು ಇದು ಆ್ಯಕ್ಚುಲಿ ಅಲ್ಟ್ರಾ ವೈಡ್ಗೆ ಇಟ್ಟಿದ್ದೀನಿ. ಆ್ಯಂಗಲ್ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ವ್ಯೂ ಎಲ್ಲ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಒಬ್ಬರು ಲೈಕ್ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ನನಗೆ, ಎಲ್ಲ ಆ್ಯಂಗಲ್ ಸ್ವಲ್ಪ ಕಟ್ಟಾಗ್ತೈತೆ, ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡಬೇಕು ಅದು ಇದು ಅಂತ ನನಗೆ ನನ್ನ ಫ್ರೆಂಡ್ ಸಜೆಷನ್ ಮಾಡಿದ್ರು. ಅದರಿಂದ ನೋಡಿಕೊಂಡು ಅಲ್ಟ್ರಾ ವೈಡ್ ಇತ್ತು. ಅದ್ರ ಜೊತೆಗೆ ಒಂದು ಜೆ ಮೌಂಟ್ ಒಂದು ಬೇಕಾಗಿತ್ತು, ಜೆ ಮೌಂಟ್ ಒಂದು ತೊಗೊಂಡು ಇವಾಗ ಅಲ್ಟ್ರಾ ವೈಡ್ಗೆ ಹಾಕಿದ್ದೀನಿ. ನೋಡೋಣ ಇವಾಗ ಯಾವ ಥರ ಬರ್ತಾಯಿದೆ ಅಂತ ಒಂಚೂರು ಗೊತ್ತಿಲ್ಲ ನನಗೆ, ಐಡಿಯಾ ಕೂಡ ಇಲ್ಲ. ಆಲ್ರೆಡಿ ಬಂದು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬನ್ನಿ ಪರವಾಗಿಲ್ಲ, ನೋಡೋಣ, ಹೋಗೋಣ. ಇವಾಗ ಆಲ್ರೆಡಿ ನಾವು ನೆಲಮಂಗಲ ಕ್ರಾಸ್ ಮಾಡಿದ್ದೀವಿ. ಬನ್ನಿ ಲೆಟ್ಸ್ ಗೋ. ಎಲ್ಲಿ ಹೋಗ್ತೀವಿ ಅನ್ನೋದು ತೋರಿಸ್ತೀನಿ ನಾನು. ಗಾಯ್ಸ್, ಇವಾಗ ನಾವು ಕುಣಿಗಲ್ ಪಂಚಮುಖಿ ಟೆಂಪಲ್, ಪಂಚಮುಖಿ ಆಂಜನೇಯ ಸ್ವಾಮಿ ಹತ್ರ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಏನೋ ಇದೆ, ನಿಯರು, ಜಾಸ್ತಿ ಇಲ್ಲ. 45 ಮಿನಿಟ್ಸ್ ಏನೋ ತೋರಿಸ್ತದೆ ನನಗೆ. ಅಲ್ಲೇ ಚೆಕ್ ಮಾಡಿದೆ ನಾನು ಗೂಗಲ್ ಮ್ಯಾಪಲ್ಲಿ, ನಿಯರ್ ಹೋಗಿ ಮತ್ತೆ ಮ್ಯಾಪ್ ಹಾಕ್ಕೊಳ್ಳೋಣ ಅಂಥೇಳಿ. ಆಲ್ರೆಡಿ ಇದು ಕುಣಿಗಲ್ಗೆ ನೋಡಿ 37 ಕಿಲೋಮೀಟರ್ಸ್ ಇದೆ. ಹತ್ರ ನಿಯರ್ ಇದೆ ಗಾಯ್ಸ್, ಏನು ತುಂಬ ದೂರ ಏನಿಲ್ಲ. ಬೆಂಗಳೂರಿಂದ ಲೆಕ್ಕ ಹಾಕ್ಕೊಂಡ್ರೆ ಅದೊಂದು 40, ಇದೊಂದು 80 ಕಿಲೋಮೀಟರ್ಸು ಅಷ್ಟೇ. ಆರಾಮಾಗಿ ಬರ್ಬೋದು, ಏನು ತಲೆನೋವಿಲ್ಲ. ನೋಡಿರಿ, ನಾನು ಆ್ಯಕ್ಸಸ್ಸಲ್ಲೇ ಬರ್ತಾಯಿದ್ದೀನಿ. ಏನಂದರೆ ಪೆಟ್ರೋಲ್ ಒಂದು ಸ್ವಲ್ಪ ನೋಡಿಕೊಂಡು ಫುಲ್ ಮಾಡಿಸ್ಕೊಳ್ರಿ, ಆರಾಮಾಗಿ ಬರೋಂಗೆ ಪ್ಲ್ಯಾನ್ ಮಾಡಿರಿ. ಏನಂದರೆ ಓವರ್ ಹೀಟ್ ಮಾಡಬಾರ್ದು ಗಾಡಿನ, ಅಷ್ಟೇ ನಮಗೆ ಮೇಯ್ನು. ಈ ಆ್ಯಕ್ಸಸ್ಸಲ್ಲೆಲ್ಲ ಹೆಂಗೆ ಅಂದರೆ ಗಾಡಿ ಓವರ್ ಹೀಟ್ ಮಾಡಬಾರ್ದು, ಬಿಕಾಸ್ ಆಫ್ ಇದು ಬೆಲ್ಟ್ ಅಲ್ವಾ ಗಾಡಿ, ಅದರಿಂದ. ಬೇರೆ ಗೇರ್ ಗಾಡಿ ಎಲ್ಲ ಆದರೆ ನಮಗೆ ಚೈನ್ ಇರುತ್ತೆ, ಏನೂ ತೊಂದರೆ ಇಲ್ಲ. ಚೈನ್ ಲೂಪ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ಒಂದು ಸತಿ ಚೈನ್ ಲೂಪ್ ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ 1000 ಕಿಲೋಮೀಟ್ರ್ವರೆಗೂ ಓಡಿಸ್ಬೋದು, 500-1000 ಕಿಲೋಮೀಟ್ರು, ಏನೂ ತೊಂದರೆ ಆಗೋಲ್ಲ, ಸಖತ್ತಾಗಿರುತ್ತೆ. ಇದು ಆ್ಯಕ್ಸಸ್ ಅಲ್ವಾ, ನಾವು ಸ್ವಲ್ಪ ಓವರ್ ಹೀಟ್ ಆಗದಿದ್ದಂಗೆ ಆರಾಮಾಗೆ ಪೀಸಾಗಿ ಓಡಿಸ್ಬೇಕು ಗಾಡಿನ. ಓವರ್ ಸ್ಪೀಡೂ ಓಡ್ಸೋಕ್ಕಾಗಲ್ಲ, ನಾರ್ಮಲ್ ಸ್ಪೀಡಲ್ಲಿ ಹೋಗಬೇಕು, 50-60 ಹಂಗೆ. ನಿಮಗೆ ಮೀಟ್ರೆಲ್ಲ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು, ಆದರೆ ಕಾಣಿಸ್ತಿಲ್ಲ ನನಗಂತೂ, ಗೊತ್ತಾಗ್ತಾಯಿಲ್ಲ. ನೋಡೋಣ ಬನ್ನಿ, ನಿಮಗೆ ಮುಂದೆ ಹೋಗ್ತಾ ಏನು ಎತ್ತ ಎಲ್ಲ ಮಾತಾಡ್ಕೊಂಡು ಹೋಗೋಣ. ಹೆಂಗೆ ಅನ್ನಿಸ್ತಿದೆ ಗೈಸ್ ಹೊಸದು ಆ್ಯಂಗಲ್ಲು ನನಗೆ ಹೇಳಿ, ಅದೊಂದು ಕಮೆಂಟ್ ಹಾಕಿ, ಓಕೆನಾ. ಮಿಸ್ ಮಾಡಿಬಿಡಿ, ಯಾವ ಹೊಸ ಆ್ಯಂಗಲ್ಲು ಇಟ್ಟಿದ್ದೀನಿ ಇದು. ನೋಡೋಣ, ಅಲ್ಟ್ರಾ ವೈಡ್ ಇದೆ, ಚೆನ್ನಾಗಿದೆ ಅಂದರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ ನಾನು. ಇನ್ನು ಈ ಕಂಪ್ಲೀಟ್ ಈ ಎಪಿಸೋಡ್ ಲೆಕ್ಕದಲ್ಲೇ ಬಿಡ್ತೀನಿ. ಇದೆಲ್ಲ ಹೆಂಗೆ ಅನ್ನಿಸ್ತಿದೆ ನಿಮಗೆ ಅದೊಂದು ನನಗೆ ಹೇಳಿ. ಇದೇ ಚೆನ್ನಾಗಿದೆ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಆಫೀಸ್ದೇ ಆಗಿರಲಿ, ಪರ್ಸ್ನಲ್ಲೇ ಆಗಿರಲಿ, ಇನ್ಮೇಲಿಂದ ಇದೇ ಅಲ್ಟ್ರಾ ವೈಡಲ್ಲೇ ಆ್ಯಂಗಲಲ್ಲೇ ಇಟ್ಟು ನಾನು ರೆಕಾರ್ಡ್ ಮಾಡ್ತೀನಿ. ಚೆನ್ನಾಗಿದೆ ಅಂದರೆ ಈ ಕಂಪ್ಲೀಟ್ ಎಪಿಸೋಡ್ಸ್ದಲ್ಲೇ ಬರುತ್ತೆ. ಆಲ್ಮೋಸ್ಟ್ ಎಷ್ಟು ಎಪಿಸೋಡ್ ಬರುತ್ತೆ ಗೊತ್ತಿಲ್ಲ, ತುಂಬ ಪ್ಲ್ಯಾನ್ಸ್ ಮಾಡಿದ್ದೀನಿ. ಅಲ್ಲೆಲ್ಲ ಒಂದು ಸ್ವಲ್ಪ ಕವರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಧರ್ಮಸ್ಥಳ ಆ ಥರ ಎಲ್ಲ. ಬನ್ನಿ ಹೋಗ್ತಾ ಎಲ್ಲ ಏನೇನು ಎಲ್ಲೆಲ್ಲಿ ಕವರ್ ಮಾಡ್ತೀನಿ, ಯಾವ್ಯಾವ ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೆ. ಎಲ್ಲ ಪ್ಲೇಸಸ್ಸು ಕವರ್ ಮಾಡೋಕ್ಕಾಗಲ್ಲ ಗೈಸ್, ನನ್ನ ಕೈಯಲ್ಲಿ ಏನೇನಾಗುತ್ತೆ, ಎಷ್ಟು ಕವರ್ ಮಾಡಬಲ್ಲೆ ಅಷ್ಟು ಕವರ್ ಮಾಡಿಕೊಂಡು ಆರಾಮಾಗಿ ಬರೋಣ. ಬನ್ನಿ, ಒಂದು 2 ಡೇಸ್ ಟ್ರಿಪ್ಪು ಆರಾಮಾಗಿ ಮಾಡೋಣ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಗಾಯ್ಸ್. ಮತ್ತು ನಾನು ನಿಯರು ನಿಮಗೆ ಪಂಚಮುಖಿ ದೇವಸ್ಥಾನ ಹತ್ರ ಸಿಗ್ತೀನಿ. ಅದೊಂದು ಚಿಕ್ಕದು ಇನ್ಫಾರ್ಮೇಷನ್ ಇದೆ, ನಾನು ನಿಮ್ಗೆ ಅದು ಆನ್ ದ ವೇ ನಿಯರ್ ಹೋದ್ಮೇಲೆ ಕೊಡ್ತೀನಿ. ಬನ್ನಿ ಲೆಟ್ಸ್ ಗೋ ಗಾಯ್ಸ್.
ನೋಡಿ ಇಲ್ಲಿ ಆ್ಯಕ್ಚುಲಿ ಒಂದು ಬ್ರಿಡ್ಜ್ ಆಗ್ತಿದ್ದಂಗಿದೆ, ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಇದೆ. ನಿಯರ್ ಕುಣಿಗಲ್ಗೆ ಬರುತ್ತೆ ನೋಡಿರಿ. ಇನ್ನು 9 ಕಿಲೋಮೀಟ್ರ್ ಇದೆ ದೇವಸ್ಥಾನಕ್ಕೆ, ಏನು ದೂರ ಏನು ಇಲ್ಲ. ಇಲ್ಲೊಂದು ಬ್ರಿಡ್ಜ್ ಆಗ್ತಾಯಿದೆ. ಆ್ಯಕ್ಚುಲಿ ತುಂಬ ರೋಡ್ ಚೆನ್ನಾಗಿ ಆಗಿತ್ತು, ಲೈಕ್ ನಾನು ಇವಾಗ ಹೊಸ್ದಾಗಿ ಬ್ರಿಡ್ಜ್ ಆಗ್ತಾಯಿದ್ದೆಲ್ಲ, ಅದಕ್ಕೆ ಸರ್ವಿಸ್ ರೋಡ್ ಮಾಡಿ ಬಿಟ್ಟಿದ್ದಾರೆ. ಬನ್ನಿ ಗೈಸ್, ಮುಂದೆ ಹೋಗ್ತಾ ಹೋಗ್ತಾ ರೋಡ್ ಕಂಡೀಷನ್ ಹೆಂಗಿದೆ. ನಾನು ಆ್ಯಕ್ಚುಲಿ ತುಂಬ ವರ್ಷಗಳಾಗೋಗಿದೆ ಹೋಗಿ. ಬನ್ನಿ ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ ನಾನು. ಈಗ ಸ್ವಲ್ಪ ಫಸ್ಟ್ ಟ್ರಾಫಿಕ್ ಕ್ಲಿಯರ್ ಆಗಿಬಿಡೋಣ. ಇನ್ನೊಂದು 9 ಕಿಲೋಮೀಟರ್ಸ್ ಇದೆ, ಇವಾಗ 18 ನಿಮಿಷ ಇದೆ. ಬನ್ನಿ ಫಸ್ಟು ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಫಸ್ಟು ನಾವು ಸ್ವಲ್ಪ ಆನ್ ದ ವೇ ಟ್ರಾಫಿಕೆಲ್ಲ ಮುಗಿಸ್ಕೊಂಡು ಆನ್ ದ ವೇ ಸ್ವಲ್ಪ ಫಸ್ಟು ರೀಚ್ ಆಗಿಬಿಡೋಣ. ಆಮೇಲೆ ಬೇಕು ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ನಿಮಗೆ. ಗಾಯ್ಸ್, ಆ್ಯಕ್ಚುಲಿ ಮೈನ್ ರೋಡಿಂದ ರೈಟಿಗೆ ತೊಗೊಂಡಿದ್ದಾಯಿತು. ಒಂದು ಬ್ರಿಡ್ಜ್ ಬರುತ್ತೆ, ಒಂದೆರಡು ಕಡೆ ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಹೊಸದು. ನಿಯರ್ ಕುಣಿಗಲ್ಗೆ ಬಿಫೋರೇ ಒಂದು ಬ್ರಿಡ್ಜ್ ಬರುತ್ತೆ, ಆ ಬ್ರಿಡ್ಜ್ ಕೆಳಗಡೆ ಅಂಡರ್ ಪಾಸಲ್ಲಿ ರೈಟಿಗೆ ತೊಗೊಂಡು ಸ್ವಲ್ಪ ಹಂಗೆ ಲೈಕ್ ಲೆಫ್ಟ್ ಟರ್ನ್ ಒಂದಿದೆ, ಬೋರ್ಡ್ ಹಾಕಿದ್ದಾರೆ ಅಲ್ಲಿ. ಅಲ್ಲಿ ಲೆಫ್ಟಿಗೆ ತೊಗೊಂಡಿದ್ದೀವಿ ಅಂದರೆ ಸ್ಟ್ರೈಟ್ ಇದೆ, ಈ ರೋಡ್ ಕನೆಕ್ಟ್ ಆಗುತ್ತೆ. ಈ ರೋಡಿಂದ ನೋಡಿ ಮುಂದೆ ಒಂದು ರೈಟ್ ಇದೆ. ನಾನು ಬಂದಿದ್ದೀನಿ ಗೈಸ್, ಇಲ್ಲಿ ಮುಂಚೆ ತುಂಬ ಸತಿ ಬಂದಿದ್ದೀನಿ, 1-2 ಸತಿ ಅಲ್ಲ, ತುಂಬ ಸತಿ ಬಂದಿದ್ದೀನಿ. ನಾನು ಬಂದು ಇದು ಮಾಡಿದ್ದೀನಿ. ಇವಾಗ ಹೆಂಗಿದ್ನ ಮತ್ತೆ ಬರ್ತಿದ್ನಲ್ಲ, ನಿಮಗೂ ಹಂಗೆ ತೋರಿಸೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ಪವರ್ ಇದೆ ಅಂತೆ ಸರ್ ಗಾಯ್ಸ್, ಇಲ್ಲಿ ಪವರ್ಫುಲ್ ಇದೆ. ಆ್ಯಕ್ಚುಲಿ ಇಲ್ಲಿ ಈ ಸ್ವಾಮೀಜಿ ಕಾಣಿಸ್ತಾ ಇದ್ದಾರಲ್ಲ, ಈ ಸ್ವಾಮೀಜಿಯವರು ಶಾಸ್ತ್ರ ಹೇಳ್ತಾರೆ ನೋಡಿ. ಇದೇ ರೈಟಿಗೆ ಹೋಗ್ಬೇಕು ನಾವು. ಇಲ್ಲಿ ಆ ಸ್ವಾಮೀಜಿ ಕಾಣಿಸ್ತಾ ಇದ್ದಾರಲ್ಲ, ಆ ಸ್ವಾಮೀಜಿ ಬಂದು ಶಾಸ್ತ್ರ ಹೇಳ್ತಾರೆ. ಅವರು ಏನು ನಡೆದಿದೆಯೋ ಅದನ್ನೇ ಹೇಳ್ತಾರೆ, ಏನು ನಡೀತದೆ ಅದನ್ನೇ ಹೇಳ್ತಾರಂತೆ. ನಾನು ಯಾವತ್ತೂ ಕೇಳಿಸಿಲ್ಲ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಗೊತ್ತಿದ್ದರೆ ಕಮೆಂಟ್ ಹಾಕಿ ನೋಡೋಣ. ನೋಡಿದ್ದೀನಿ ನಾನು ಲೈಕ್ ಆ ಥರ ಅವರು ಶಾಸ್ತ್ರ ಹೇಳೋದೆಲ್ಲ ನೋಡ್ತಾ ಇದ್ದೆ ಅಲ್ಲಿ ಒಂದು ಲೈಕ್ ಲಾಸ್ಟ್ ಟೈಮ್ ಎಲ್ಲ ಬಂದಾಗ. ಇಲ್ಲಿ ವಿಶೇಷ ಏನು ಅಂದರೆ 161 ಅಡಿ ಪಂಚಮುಖಿ ಆಂಜನೇಯ ಸ್ವಾಮಿನ ವಿಗ್ರಹ ಇರೋದು. ಸಿಕ್ಕಾಪಟ್ಟೆ ಫೇಮಸ್ಸು. ಆ್ಯಕ್ಚುಲಿ ಕರ್ನಾಟಕಕ್ಕೆ ಇದು ಟಾಪೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ ಗೈಸ್, ನನಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ ನಾನು. ಕರ್ನಾಟಕಕ್ಕೆ ಟಾಪೆಸ್ಟ್ ಅಂದರೆ ಹೈಟ್ ಇರೋದು ಜಾಸ್ತಿ ಪಂಚಮುಖಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಯಾರನ್ನ ಬಿಫೋರ್ ಬಂದಿದ್ದರೆ ಆ ವೈಬ್ ಹೆಂಗಿದೆ ಹೇಳಿ ನೀವು. ನಾನಂತೂ ಬಂದಿದ್ದೀನಿ, ಸಖತ್ತಾಗಿದೆ. ಆ ಫಿನಿಷಿಂಗ್ ಆಗಿರಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಗೈಸ್. ನಾನಂತೂ ನೋಡಿದ್ದೀನಲ್ಲ, ಏನೋ ನೋಡಿ ಸ್ವಲ್ಪ ಹಳ್ಳಿ ರೋಡು ಅಷ್ಟೇ. ಇದೆಲ್ಲ ರೋಡು ಚೆನ್ನಾಗಿದೆ ಗೈಸ್, ಏನು ಹಾಸನ ಇವೆ ಏನು ಇದೇನಿಲ್ಲ, ತೊಂದರೆ ಇಲ್ಲ, ಸಖತ್ತಾಗಿದೆ ರೋಡು ಮಾತ್ರ. ಅದೇ 1-2 ಕಡೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ರೋಡ್ ಮಾತ್ರ ಸಖತ್ತಾಗಿದೆ. ಬನ್ನಿ ಹೋಗೋಣ, ಹೋಗ್ಬಿಟ್ಟು ನಿಮಗೆ ಮುಂದೆಯಿಂದ ದೇವಸ್ಥಾನ ತೋರಿಸ್ತೀನಿ. ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ಆ್ಯಕ್ಚುಲಿ ಪಂಚಮುಖಿ ದೇವಸ್ಥಾನದ ಕೆಳಗಡೆ ಸ್ಟ್ಯಾಚು ಕೆಳಗಡೆ ದೇವಸ್ಥಾನ ಇದೆ, ಮೈನ್ ವಿಗ್ರಹ ಇದೆ ನೋಡಿ, ಇಲ್ಲಿಂದನೇ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಆ್ಯಕ್ಚುಲಿ ನವಿಲುಗಳೆಲ್ಲ ಇರುತ್ತೆ ಗೈಸ್, ನೋಡಿದ್ದೀನಿ ನಾನು. ಲೈಕ್ ಲಾಸ್ಟ್ ಟೈಮ್ ಎಲ್ಲ ಬಂದಿದ್ನಲ್ಲ, ಗಾಡಿಯಲ್ಲೂ ಬಂದಿದ್ದೀನಿ, 2 ವೀಲರಲ್ಲೂ ಬಂದಿದ್ದೀನಿ, ಕಾರುಗಳಲ್ಲೂ ಬಂದಿದ್ದೀನಿ. ಇಲ್ಲಿ ತುಂಬ ಸತಿ ಬಂದಿದ್ದೀನಿ. ಇಲ್ಲಿ ನವಿಲುಗಳೆಲ್ಲ ಇರುತ್ತೆ. ಬೆಳಗ್ಗೆ ಹೊತ್ತು ಬೇಗ ಬಂದರೆ ಅದು ಇಲ್ಲೇ ಓಡಾಡ್ತಾಯಿರ್ತದೆ, ರೋಡುಗಳಲ್ಲೇ ಓಡಾಡ್ತಾಯಿರ್ತದೆ ಗೈಸ್. ನೋಡಿರಿ ಹೆಂಗಿದೆ ದೇವಸ್ಥಾನ. ಆ ಆಂಜನೇಯನ ದೇವಸ್ಥಾನ ಕೆಳಗಡೆನೇ ದೇವಸ್ಥಾನ ಇದೆ. ಅದನ್ನು ಫೋಟೋ ತೆಗಿಯೋಕ್ಕೆ ಬಿಡಲ್ಲ ಗೈಸ್, ಅದರಿಂದ ತೆಗಿಯೋಕ್ಕಾಗಲ್ಲ. ಆಯಿತು ಅಂದರೆ ಮೊಬೈಲಲ್ಲಿ ಒಂದು ನೀಟಾಗಿ ಒಂದು ಫೋಟೋ ತೆಗೆದುಬಿಟ್ಟು ಅದು ತೋರಿಸ್ತೀನಿ ನಾನು. ಅದು ಪರ್ಮಿಷನ್ ಇಲ್ಲ, ಫೋಟೋ ತೆಗಿಬಾರ್ದು ಅಂತಲೇ ಬೋರ್ಡ್ ಹಾಕಿರ್ತಾರೆ. ನಾನು ಯಾಕಂದರೆ ತುಂಬ ಸತಿ ಬಂದಿದ್ದೀನಲ್ಲ, ಅದರಿಂದ ಹೇಳ್ತಾಯಿದ್ದೀನಿ, ಟ್ರೈ ಮಾಡ್ತೀನಿ. ಯಾಕಂದರೆ ಆಲ್ರೆಡಿ ಹಾಕಿದ್ಮೇಲೆ ಮತ್ತೆ ತೆಗೆದು ಹಾಕೋದು ಚೆನ್ನಾಗಿರಲ್ಲ. ಅದು ಏನು ಹೇಳ್ತಾರೆ, ನನಗೂ ಇಷ್ಟ ಆಗೋಲ್ಲ ಅದು ಆ್ಯಕ್ಚುಲಿ ಮಾಡೋಕ್ಕೆ. ಬೇಡ, ಮಾಡಬೇಡಿ ಅನ್ನೋ ಕೆಲಸ ಆಲ್ಮೋಸ್ಟ್ ಅಲ್ಲಿ ಆ ಥರದ್ದು, ಎಸ್ಪೆಷಲಿ ದೇವರ ವಿಚಾರದಲ್ಲಿ ನಾನು ಮಾಡೋಕ್ಕೆ ಹೋಗಲ್ಲ. ಈಚೆಯಿಂದನೇ ನೀಟಾಗಿ ತೋರಿಸ್ತೀನಿ ಇದು ನಿಮಗೆ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ನೋಡಿ ಅಲ್ಲಿಂದ ಒಂದು ಸ್ವಲ್ಪ ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಏನು ಮಾಡ್ತಾರೆ, ದೇವಸ್ಥಾನದವ್ರು ಇರುತ್ತಲ್ಲ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. ಇದು
ಆ ರೋಡ್ಗೋಸ್ಕರ ಲೈಕ್ ಆ ರೋಡ್ ಮಾಡೋದಕ್ಕೋಸ್ಕರನೇ ಇದನ್ನು ಈ ಥರ ಮಾಡಿರ್ತಾರೆ ನನ್ನ ಪ್ರಕಾರ. ನಾನು ಆ್ಯಕ್ಚುಲಿ ತುಂಬ ವರ್ಷಗಳಾಗೋಗಿದೆ ಗೈಸ್ ಇಲ್ಲಿ ಬಂದು. ವರ್ಷ ಮೀನ್ಸ್ ಒಂದು 2 ವರ್ಷ ಆಗಿದೆ. ಲಾಸ್ಟ್ ಟೈಮು ಬರಬೇಕಾಗಿತ್ತು. ಲಾಸ್ಟ್ ಟೈಮ್ ಒಂದು ಸತಿ ಬಂದಿದ್ದೆ ನಾನು, ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾಗಿತ್ತು. ಆವಾಗ ಬಂದಾಗ ಇಲ್ಲಿ ಹೋಗ್ಬೇಕಾಗಿತ್ತು, ಟೈಮಾಗಿ ಹೋಗಿತ್ತು ಅಂಥೇಳಿ ಬರೋಕ್ಕಾಗಿರಲಿಲ್ಲ ಅಷ್ಟೇ. ಇಲ್ಲಿ ಕಾರ್ ಪಾರ್ಕಿಂಗಿಗೆ ಆಗಲಿ, ಟೂ ವೀಲರ್ ಪಾರ್ಕಿಂಗಿಗೆ ಆಗಿರಲಿ ತೊಂದರೆನೇ ಇಲ್ಲ ಇಲ್ಲಿ. ನೋಡಿ, ಇದು ಬಂದು 161 ಅಡಿ ಇದೆ ಗೈಸ್. ಅಲ್ಟ್ರಾ ವೈಡ್ ಇಟ್ಟಿರೋದಕ್ಕೆ ನಿಮಗೆ ಫುಲ್ಲು ದೇವ್ರ ಸ್ಥಾನ ಕಾಣಿಸ್ತಾ ಇರುತ್ತೆ. ನೋಡಿ, ಅದೇ ದೇವಸ್ಥಾನ ನಿಮಗೆ ದರ್ಶನ ಮಾಡೋಕ್ಕಾಗೋದು. ನೋಡಿರಿ, ಇಲ್ಲಿ ಕಾರ್ನರಿಂದ ತೋರಿಸ್ತೀನಿ ಸ್ಟ್ರೈಟಿಂದ ನಿಮಗೆ. ನೋಡಿ, ಹಿಂಗಿದೆ ದೇವಸ್ಥಾನ. ಮೇಲೆ ಎಲ್ಲ ಬಿಡ್ತಾರೆ. ಏನಂದರೆ ನಾವು ಮೇಲೆ ಹೋಗ್ತೀವಿ, ಅದೆಲ್ಲ ಅಲ್ಲಿಂದ ತೋರಿಸಿದ್ರೆ ಏನೂ ಕಾಣಿಸಲ್ಲ ಗೈಸ್. ಅದಕ್ಕೆ ನಾನು ಎಲ್ಲಿ ಮೇಲೆ ಹೋಗಿ ನಿಮ್ಗೇನು ತೋರಿಸಲ್ಲ. ಇಲ್ಲಿಂದನೇ ದೇವಸ್ಥಾನನ ನಮಸ್ಕಾರ ಹಾಕ್ಕೊಂಬಿಡಿ, ಬೇಡ್ಕೊಳ್ಳಿ. ಇದು ಕಡೆ ಏನಾರ ಹಾಸನ ಹೈವೇಯಿಂದ ಹೋಗ್ತಾಯಿದ್ದೀರಾ ಅಂದರೆ ಒಂದು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ತುಂಬ ಚೆನ್ನಾಗಿದೆ. ಬನ್ನಿ, ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಬನ್ನಿ, ದೇವಸ್ಥಾನ ದರ್ಶನ ಮಾಡಿಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ನಾನು. ಗಾಯ್ಸ್ ನೋಡಿ, ದರ್ಶನ ಆಯಿತು. 161 ಅಡಿ, ಸಿಕ್ಕಾಪಟ್ಟೆ ದೊಡ್ಡದೈತೆ ಗಾಯ್ಸ್. ಬಂದು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ. ನಿಮಗೆ ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು, ಸಿಕ್ಕಾಪಟ್ಟೆ ದೊಡ್ಡದು ಗಾಯ್ಸ್. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇಲ್ಲಿಂದ ನೆಕ್ಸ್ಟು ನಾವು ಟಿಫನ್ ತಿನ್ನಬೇಕು. ಬೆಳಗ್ಗೆಯಿಂದ ಟಿಫನ್ ತಿಂದಿಲ್ಲ ಇನ್ನು. ಯಾವುದಾನ ಒಳ್ಳೆ ಹೋಟೆಲ್ಗೆ ಹೋಗಿ ಟಿಫನ್ ತಿನ್ನೋಣ. ಬನ್ನಿ, ಇದೆಲ್ಲ ಸ್ವಲ್ಪ ರೋಡ್ ಕ್ರಾಸ್ ಮಾಡಿಬಿಟ್ಟು ಅದಾದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಗಾಯ್ಸ್. ಬನ್ನಿ, ನೋಡಿ ದರ್ಶನ ಆಯಿತು. ಪಂಚಮುಖಿ ಆಂಜನೇಯ ಸ್ವಾಮಿದು. ಬೆಂಗಳೂರಿಂದ 80 ಕಿಲೋಮೀಟ್ರ್ ಗಾಯ್ಸ್, ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಒಂದು 2 hours 2.5 hours ಜರ್ನಿ ಆಗುತ್ತೆ. ನಾ ಆ್ಯಕ್ಚುಲಿ ಮಾರ್ನಿಂಗ್ 6:30ಗೆ ನಾವು ಮನೆ ಬಿಟ್ಟಿದ್ದು ಯಲಹಂಕ. ನಮಗೇನು ಅಂದರೆ ಗೊರಗುಂಟೆಪಳ್ಳಿ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಗಾಯ್ಸ್. ಬೆಳಗ್ಗೆನೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನಮ್ಗೆ ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಅದರಿಂದ ನಾವು ಲೇಟ್ ಆಯ್ತು ನಮಗೆ. ಇಲ್ಲಾಂದಿದ್ರೆ ನಾವು ಇನ್ನೂ ಬೇಗನೆ ಇರ್ತಿದ್ವಿ ಇಲ್ಲಿ. ಏನು ಅಂದರೆ ದರ್ಶನ ಎಲ್ಲ ಚೆನ್ನಾಗಾಯಿತು ಗಾಯ್ಸ್. ಏನು ಅಂದರೆ ಇಲ್ಲಿ ಮುನೇಶ್ವರ ಸ್ವಾಮಿನೂ ಇದ್ದಾರೆ. ಮತ್ತು ಸ್ವಾಮೀಜಿ ಹೇಳಿದ್ನಲ್ಲ, ಅವರು ಶಾಸ್ತ್ರ ಹೇಳ್ತಾರೆ ಅಂತ. ಅವರು ಏನು ಫೀಸ್ ಇದೆ ಇಷ್ಟು ಅಂತ, ಲೈಕ್ 1000-1500 ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಅಮೌಂಟು. ಲೈಕ್ ಅದೇ ಫೇಸ್ ನೋಡಿಬಿಟ್ಟು ಲೈಕ್ ಹೆಸರು ಅಥವಾ ಏನು ಜಾಬ್ ಮಾಡ್ತಾಯಿದ್ದೀವಿ ಪ್ಲಸ್ ಒಂದು 5 ಕ್ವಶನ್ ಅದೆಲ್ಲ ಹೇಳಿದಾದ್ಮೇಲೆ ಒಂದು 5 ಕ್ವಶನ್ ಕೇಳಿದ್ರೆ 5 ಕ್ವಶನ್ಗೆ ಆನ್ಸರ್ ಮಾಡ್ತಾರಂತೆ. ಅಮೌಂಟ್ ಏನು ಅಂತ ಕೇಳೋಕ್ಕೆ ಹೋಗಲಿಲ್ಲ, ಹೇಳಿದಾರಂತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕೇಳಿ. ಏನಿದೇನು ಪ್ರಮೋಷ್ನಲ್ ಅಲ್ಲ, ನಾನು ಜನರಲಿ ಮಾತಾಡ್ತಾಯಿದ್ದೀನಿ ಅಷ್ಟೇ. ನಮಗೆ ಟೈಮ್ ಇಲ್ಲ, ಯಾಕಂದರೆ ಬಿಕಾಸ್ ಆಫ್ ನಾನು ಇವಾಗ ಹಾಸನ್ಗೆ ಹೋಗಬೇಕು. ಹಾಸನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತು ಸಕಲೇಶ್ಪುರದಿಂದ ಶಿರಡಿ ಘಾಟಿಂದ ಧರ್ಮಸ್ಥಳ. ನಾವು ಸಂಜೆ ಅಷ್ಟೊತ್ತಿಗೆ ಧರ್ಮಸ್ಥಳ ಹೋಗಬೇಕು. ಅದು ನನ್ನ ಪ್ಲ್ಯಾನ್ ಇವತ್ತು. ಆರಾಮಾಗಿ ಹೋಗ್ಬೇಕಲ್ಲ, ಯಾಕಂದರೆ ನಮ್ಮದು ಗೇರ್ ಗಾಡಿ ಆಗಿದ್ದರೆ ಅದೊಂಥರ. ಯಾಕಂದರೆ ಗೇರ್ ಗಾಡಿ ಆಗಿದ್ದರೆ ಲೈಕ್ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆಗೆ ಬಂದುಬಿಡ್ಬೋದು. ಇದು ಸ್ಕೂಟಿ ಮತ್ತು ಬೆಲ್ಟ್ ಗಿಲ್ಟ್ ಕಟ್ಟಾಗೋದು ಮತ್ತು ಯಾಕೆ ಬೇಕು, ರೋಡ್ ಹಿಂಗಿದೆ ಕಂಡೀಷನ್ ಗೊತ್ತಿಲ್ಲ. ನಾನು ಧರ್ಮಸ್ಥಳ ಹೋಗಿ 3 ವರ್ಷ ಆಗಿದೆ. ಮದುವೆ ಆದಾಗಿಂದ ಹೋಗೋಕ್ಕೂ ಆಗಿಲ್ಲ. ಮದುವೆ ಆಗಿ 8 ತಿಂಗಳಾಗಿದೆ ಮದುವೆ ಆಗಿ. ಮದುವೆ ಆದಾಗಿಂದ ಹೋಗಬೇಕು ಅಂದ್ಕೊತಾನೆ ಇದ್ದೆ. ಟೈಮೇ ಬರ್ತಾಯಿರಲಿಲ್ಲ, ಆಗ್ತಾನೇ ಇರಲಿಲ್ಲ. ಇವಾಗೇನೋ ಒಂದು ಸ್ವಲ್ಪ ಫ್ರೀ ಆಗಿಬಿಟ್ಟು, ಫ್ರೀ ಅನ್ನೋದಕ್ಕಿಂತ ದೇವ್ರು ಕರೆಸ್ಕೊತಾವನೆ. ಇಷ್ಟು ದಿನ ಆದರೂ ಇನ್ನೂ ಬರೋಕ್ಕಾಗಲಿಲ್ಲಲ್ಲ, ಇವಾಗ ಕರ್ಸ್ಕೊಂಡು ತುಂಬ ಸತಿ ಪ್ಲ್ಯಾನ್ ಮಾಡಿದೆ ಹೋಗಬೇಕು ಅಂತ. ಏನಾಗೋದು, ಪ್ಲ್ಯಾನ್ ಆಗೋದು ಇನ್ನೇನು 2 days ಇದ್ದಂಗೆ ಪ್ಲ್ಯಾನ್ ಕ್ಯಾನ್ಸಲ್ ಆಗಿಬಿಡೋದು, ಹಂಗಾಗ್ತಾಯಿತ್ತು. ಆ್ಯಕ್ಚುಲಿ ಇದು ಕ್ಯಾನ್ಸಲ್ ಆಗಬೇಕಾಗಿತ್ತು. ನೆಕ್ಸ್ಟ್ ಮೂಮೆಂಟ್ಗೆ ಇಲ್ಲ, ಡಿಸೈಡ್ ಆಗೋಗಿದ್ದೀವಿ, ಹೋಗಲೇಬೇಕು ಅಂತೇಳಿ ಬಂದಿರೋದು. ಇಲ್ಲಾಂದರೆ ಇದು ಕೂಡ ಕ್ಯಾನ್ಸಲ್ ಆಗೋಗಿರೋದು ಈ ಸತಿನೂ. ಅದ್ರ ಜೊತೆಗೆ ಇದು ಸ್ವಲ್ಪ ಲಾಂಗ್ ವೀಕೆಂಡ್ ಬರುತ್ತಲ್ವ, ಓಕೆ ಪರವಾಗಿಲ್ಲ ಹೋಗ್ಬಿಡೋಣ ಅಂತೇಳಿ ಬಂದಿರೋದು.
ಬನ್ನಿ ಗೈಸ್, ಹೊಟ್ಟೆ ಹಸಿತೈತೆ. ಬೆಳಗ್ಗೆ 6:30 ಮನೆ ಬಿಟ್ಟಿದ್ದು, ಇವಾಗ ಆಲ್ರೆಡಿ 10 ಗಂಟೆ ಆಗ್ತಾಯಿದೆ ಟೈಮು. ಎಲ್ಲನ ಒಳ್ಳೆ ಕಡೆ ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಒಂದು ಕಡೆ ತಿಂತೀವಿ. ರೆಗ್ಯುಲರಾಗಿ ಅಂದರೆ ನಾವೇನೋ ಈ ಕಡೆ ಚಿಕ್ಕಮಗಳೂರು ಅಥವಾ ಹಾಸನ ಇಲ್ಲಿಗೇನ ಬರಬೇಕು ಅಂದರೆ ಇಲ್ಲೇ ಊಟ ಮಾಡೋದು ಒಂದೇ ಹೋಟೆಲ್ಲು ಮುಂದೆ ಇದೆ. ಕಿಲೋಮೀಟ್ರ್ ಮುರ್ತೋಗಿದ್ದೀನಿ, ಯಾಕಂದರೆ ತುಂಬ ದಿನ ಆಗಿದೆ ನಾನು ಆ ಹೋಟೆಲ್ಗೆಲ್ಲ ಹೋಗಿ. ಹೋಟೆಲ್ ಹೆಸ್ರು ಒಂದೇ ನೆನಪಿರೋದು ನನಗೆ. ಆ ಹೋಟ್ಲ್ ಬಿಟ್ಟರೆ ಬೇರೆ ಆಲ್ಮೋಸ್ಟ್ ಎಲ್ಲೂ ತಿನ್ನಲ್ಲ ನಾನು, ಯಾಕಂದರೆ ಊಟ ಕೆಲವು ಕಡೆ ಚೆನ್ನಾಗಿರುತ್ತೆ, ಕೆಲವು ಕಡೆ ಚೆನ್ನಾಗಿರಲ್ಲ. ನಾನು ಬೇರೆ 2-3 ಕಡೆ ಟ್ರೈ ಮಾಡಿದ್ದೆ, ಏನು ಆ ಥರ ಇಷ್ಟ ಆಗಿರಲಿಲ್ಲ. ಅಂದರೆ ಅದೊಂದೇ ಅಂತಲ್ಲ, ಇನ್ನೂ ತುಂಬ ಕಡೆ ತಿಂದಿದ್ದೀನಿ, ಅಲ್ಲೆಲ್ಲ ಚೆನ್ನಾಗಿರುತ್ತೆ. ನನಗೆ ಯಾವ ಹೋಟೆಲ್ ಇವಾಗ ರೂಢಿಯಾಗಿಬಿಟ್ಟೈತೆ. ಅದು ಕಡೆ ಹೋದರೆ ಇಲ್ಲ ನಮ್ಗೆ ಅದೇ ಸ್ಟಾಪು, ಒಂದು ಸ್ವಲ್ಪ ಅರ್ಧ ದಾರಿ ಬಂದಂಗೂ ಅನಿಸುತ್ತೆ ನಮಗೆ ಅಂತೇಳ್ಬಿಟ್ಟು ಆ ಸ್ಟಾಪ್ ಕೊಡ್ತೀವಿ ನಾವು. ಬನ್ನಿ, ಹೋಟೆಲ್ ಹೆಸರು ಮರ್ತೋಗಿದ್ದೀನಿ. ಬನ್ನಿ, ಮೈಂಡೊಳಗೆ ಹೋದ್ಮೇಲೆ ನೋಡಿಬಿಟ್ಟು ಹೋಟೆಲ್ ಹತ್ರ ಹೋದ್ಮೇಲೆ ನಾನು ಸಿಗ್ತೀನಿ ನಾನು ನಿಮಗೆ. ಮತ್ತು ಅಲ್ಲಿ ಏನು ಹೆಂಗೆ, ಅಲ್ಲೇನು ಸ್ಪೆಷಲ್ ಇರುತ್ತೆ ಅಂದರೆ ತುಂಬ ಇದ್ದಾವೆ ಮೆಟೀರಿಯಲ್, ಟಿಫನ್ ಐಟಮ್ಸು ತುಂಬ ಇದ್ದಾವೆ. ನಾನು ಹೋದರೆ ಅಲ್ಲಿ ತುಂಬ ಆರ್ಡ್ರ್ ಮಾಡೋದು ಇಡ್ಲಿ ಸಾಂಬಾರು ದೋಸೆ, ಅದೇ ಏನೋ ತಿಂದರೆ ನಾವು ತಿನ್ನೋದು. ನಾನು ಫ್ರೆಂಡ್ಸ್ ಜೊತೆ ಏನೋ ಬಂದರೆ ಅಲ್ಲೇ ಹೋಗೋದು. ಕಡೆ ಬಂದಿದ್ದೀವಿ ಅಂದರೆ ಆ ಹೋಟ್ಲ್ ಬಿಟ್ಟು ಬೇರೆ ಹೋಟ್ಲಿಗೆ ಹೋಗೋಲ್ಲ. ಬನ್ನಿ, ಎಲ್ಲಿ ಏನು ಅನ್ನೋದು ಮುಂದೆ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಇನ್ನೇನು ಹೈವೇ ಕನೆಕ್ಟ್ ಆಗದೆ ನೋಡಿರಿ, ಇದೇ ಬ್ರಿಡ್ಜು. ನಾವು ಬೆಂಗಳೂರಿಂದ ಬಂದರೆ ಈ ಬ್ರಿಡ್ಜು ರೈಟಿಗೆ ಎತ್ಕೊತೀವಿ. ರೈಟಿಗೆ ಎತ್ಕೊಂಡು ಅವ್ರ ರೋಡ್ಗೆ ಹೋದರೆ ಸೊರೋಗುತ್ತೆ. ಇವಾಗ ನಾವು ಇಲ್ಲಿಗೆ ರೈಟಿಗೆ ಎತ್ಕೊಂಡಿದ್ದೀವಿ ಅಂದರೆ ಈ ರೈಟಿಗೆ ನಾವು ಹಾಸನ ಹೈವೇ ಮತ್ತೆ ಹೋಗ್ತೀವಿ. ನಾನು ಹಾಸನ ಹೈವೇನೂ ಅಷ್ಟೇ ಗೈಸು, ತುಂಬ ವರ್ಷಗಳಾಗಿದೆ ಐ ಥಿಂಕ್ ನಾನು ಬಂದು ಹಾಸನಿಗೆ. ಅಲ್ಲ, ಹಾಸನ, ಸಕಲೇಶ್ಪುರ, ಕಡೆ ಚಿಕ್ಕಮಂಗ್ಳೂರಿಗೆ ಆಗಿರಲಿ ಎಲ್ಲ ಬಂದು ತುಂಬ ವರ್ಷಗಳಾಗಿದೆ. ಲಾಸ್ಟ್ ಟೈಮ್ ಒಂದು ಸತಿ ಬಂದಿದ್ದೆ ನಾನು, ಆವಾಗೂ ಆ ಬ್ರಿಡ್ಜು ರೆಡಿ ಆಗ್ತಾ ಇರಲಿಲ್ಲ ಅಂದ್ಕೊಂಡಿದ್ದೆ. ಅದೂ ಆಯ್ತು ಆಲ್ಮೋಸ್ಟಲ್ಲಿ ಇಲ್ಲ ಐ ಥಿಂಕ್ ಅವಾಗ ಆಗ್ತಾಯಿತ್ತು, ನಾನು ಅಬ್ಸರ್ವ್ ಮಾಡಿಲ್ಲ. ಅದು ನೈಟ್ ಟೈಮಲ್ಲಿ ಬಂದಿದ್ದೆ, ಅಬ್ಸರ್ವ್ ಮಾಡಿಲ್ಲ ಕರೆಕ್ಟಾಗಿ. ನಾನು ಅವಾಗ ಕಾರಲ್ಲಿ ಬಂದಿದ್ದೆ, ನಾನು, ನನ್ನ ವೈಫು ಮತ್ತು ಅಜಯ್ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು. ಇಷ್ಟು ಜನ ನಾವು ಕಾರಲ್ಲಿ ಬಂದಿದ್ವಿ. ಒಂದು ಮದುವೆ ಇತ್ತು ಅಂತ, ಮದುವೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದಿದ್ವಿ. ಎಲ್ಲೂ ಹೋಗೋಕ್ಕಾಗಿರಲಿಲ್ಲ, ಬಿಕಾಸ್ ಆಫ್ ಅವನಿಗೂ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಅವನು ಹೈದ್ರಾಬಾದಲ್ಲಿ ಬೇರೆ ಇದ್ದ, ಅವನು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ನಾವು ನೆಕ್ಸ್ಟ್ ಡೇ ಆಫೀಸ್ಗೆ ಹೋಗಲೇಬೇಕಾಗಿತ್ತು. ಅದರಿಂದ ನಾವು ಎಲ್ಲೂ ಏನು ಸುತ್ತಾಡೋಕ್ಕೆ ಹೋಗಿರಲಿಲ್ಲ. ಡೈರೆಕ್ಟಾಗಿ ಮನೆ ಬಿಟ್ಟು ರಿಸೆಪ್ಷನ್ ಅಟೆಂಡ್ ಮಾಡಿ ಬೆಳಗ್ಗೆಗೆ ಮತ್ತೆ ಅಲ್ಲೇ ಆಲ್ಟಾಗಿ ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಇನ್ನೊಬ್ಬ ಫ್ರೆಂಡ್ ಮನೆ ಇತ್ತು ಅಂತೇಳಿ ಅವ್ರ ಮನೆಗೆ ಹೋಗಿ, ಫ್ರೆಂಡ್ ಅಂದರೆ ನನ್ನ ತಂಗಿ ಮನೆಗೆ ಹೋಗಿ ಅಲ್ಲೂ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಬಂದುಬಿಟ್ಟಿದ್ವಿ. ಇವಾಗ ಹಾಸನಲ್ಲೂ ಇದ್ದಾರೆ ಮತ್ತು ಬೇಲೂರಲ್ಲೂ ಇದ್ದಾರೆ ನಮ್ಮ ಸಿಸ್ಟರ್ಸು. ಏನಂದರೆ ಇವಾಗ ಅವ್ರ ಮನೆಗೆಲ್ಲ ಹೋಗೋಕ್ಕೆ ಟೈಮ್ ಇಲ್ಲ ಅಷ್ಟೇ. ಬೇಜಾರು ಮಾಡ್ಕೊಬೇಡಿ, ನೋಡ್ತಾ ಇರ್ತೀರಂತ ಗೊತ್ತು ವೀಡಿಯೋಸ್ನ, ಬೇಜಾರು ಮಾಡ್ಕೊಬೇಡಿ, ಟೈಮ್ ಇಲ್ಲ. ಸಡನ್ನಾಗಿ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ನಾವು ಮೊನ್ನೆ ಡಿಸೈಡ್ ಆಗಿದ್ದು ನಾವು ಇವತ್ತು ಬಿಟ್ಟಿದ್ದೀವಿ. ಆ್ಯಕ್ಚುಲಿ ನಿನ್ನೆನೇ ಬಿಡಬೇಕಾಗಿತ್ತು, ಸ್ವಲ್ಪ ಆಫೀಸ್ದು ಶೆಡ್ಯೂಲ್ ಇತ್ತು, ಅದೆಲ್ಲ ಮತ್ತು ಲೀವ್ ಹಾಕೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಇವಾಗ ನಾವು ಇವತ್ತು ಆಗಸ್ಟ್ 15th ಬೇರೆ ಇಂಡಿಪೆಂಡೆನ್ಸ್ ಡೇ. ಅದರಿಂದ ಲಾಂಗ್ ವೀಕೆಂಡ್ ಬೇರೆ ಬಂದಿದೆ, ಆರಾಮಾಗಿ ಹೋಗಿ ಬರ್ಬೋದು ಅಂತ ಬಂದಿದ್ದೀವಿ. ಎಲ್ಲ ಆರಾಮಾಗಾದರೆ ಸಾಕು ಗೈಸ್, ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ನನಗೆ ಅಭ್ಯಾಸ ಇದೆ ಗಾಡಿ ಓಡಿಸಿ ಏನು ಇದಾಗಲ್ಲ ನನಗೆ, ಟಯರ್ಡ್ ಆಗುತ್ತೆ. ಏನಂದರೆ ಅಭ್ಯಾಸ ಹೋಗಿದೆಲ್ಲ, ಏನು ಅನಿಸಲ್ಲ ನನಗೆ. ಹೋಗಿ ಕರೆಕ್ಟಾಗಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಮತ್ತು ಬೆಳಗ್ಗೆ ಎತ್ತಬೇಕು ಅಂದರೆ ನೋಡ್ಕೊತೀನಿ, ಏನು ತಲೆನೋವಿಲ್ಲ. ನನ್ನ ವೈಫಿಗೆ ಇಷ್ಟೆಲ್ಲ ಲಾಂಗ್ ಅಭ್ಯಾಸ ಇಲ್ಲ, ಆದ್ದರಿಂದ ಸ್ಟಾಪ್ ಕೊಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸಾಗಿ ಆರಾಮಾಗಿ ಹೋಗೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಏನು ನಾವು ಮ್ಯಾಕ್ಸಿಮಮ್ 40, 50, 60 ಈ 3 ಸ್ಪೀಡ್ ಮೈಂಟೈನ್ ಮಾಡ್ತೀವಿ, ಏನು ಜಾಸ್ತಿ ಮೈಂಟೈನ್ ಮಾಡಲ್ಲ. ಬನ್ನಿ ಹೋಗೋಣ. ಮತ್ತು ನಾವು ನಿಮಗೆ ಹೋಟೆಲ್ ಹತ್ರ ಸಿಗ್ತೀನಿ, ಯಾವ ಹೋಟೆಲು ಏನು ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ.
ಸಿಗ್ತೀನಿ ಮತ್ತೆ ನಿಮಗೆ ಹೋಟೆಲ್ ಹತ್ರ. ಗಾಯ್ಸ್ ಯಡಿಯೂರು ಹತ್ರ ಇದ್ದೀವಿ. ಆ್ಯಕ್ಚುಲಿ ಯಡಿಯೂರು ಜಸ್ಟ್ ಇವಾಗ ಬ್ರಿಡ್ಜು ಕ್ರಾಸ್ ಮಾಡ್ತಾಯಿದ್ದೀವಿ. ಅಲ್ಲಿ ಯಡಿಯೂರದ ಹತ್ರ ರೆಕಾರ್ಡ್ ಮಾಡೋಣ ಅಂದರೆ ಅದು ಕ್ಯಾಮ್ರಾಗೆ ಸ್ವಿಚ್ ಆಗಿಬಿಟ್ಟೈತೆ, ನೋಡ್ಕೊಂಡೇ ಇಲ್ಲ. ಅದರಿಂದ ಇವಾಗ ಮತ್ತೆ ಚೇಂಜ್ ಮಾಡಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ ಇವಾಗ ಹೋಗೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಹೋಗೋಣ. ಯಡಿಯೂರು ಎಲ್ಲ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡೋಣ. ಇಲ್ಲಿ ಇನ್ನೂ ಒಂದು ಸ್ವಲ್ಪ ದೇವಸ್ಥಾನಗಳಿದ್ದಾವೆ, ಆವಾಗ ಪ್ಲ್ಯಾನ್ ಮಾಡೋಣ. ಬಿಕಾಸ್ ಆಫ್ ಇವಾಗ ನಾವು ಧರ್ಮಸ್ಥಳ ಹೋಗ್ಬೇಕಲ್ಲ, ಮತ್ತು ಟೈಮಾಗಿ ಹೋಗುತ್ತೆ. ಹಾಸನಲ್ಲಿ ಒಂದು 2 ಪ್ಲೇಸ್ ಅಂದ್ಕೊಂಡಿದ್ದೀನಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಎಕ್ಸ್ಪ್ಲೋರ್ ಮೀನ್ಸ್ ಆ ಥರ ಅದನ್ನ ನೋಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ನೋಡಿಕೊಂಡು ಮತ್ತೆ ನಾವು ಧರ್ಮಸ್ಥಳ ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗುತ್ತೆ. ಕತ್ಲಾಗೋ ಒಳಗಡೆ ನಾವು ಧರ್ಮಸ್ಥಳ ರೀಚ್ ಆಗಬೇಕಲ್ವ. ಆದ್ದರಿಂದ ಇವಾಗ ಈ ಸೈಡೆಲ್ಲ ಇವಾಗ ನೋಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ಬನ್ನಿ ಗೈಸ್ ಹೋಗೋಣ. ಇವಾಗ ಇಲ್ಲಿಂದ ಹೋಟ್ಲು ಇನ್ನೊಂದು 10 ಕಿಲೋಮೀಟ್ರ್ ಇದೆ ನನ್ನ ಪ್ರಕಾರ. ಹೋಟ್ಲ್ ಹೆಸರು ಬಂದು ಕದಂಬ ಅಂತ. ಇಲ್ಲೊಂದು ಟೋಲ್ ಇದೆ ಗೈಸ್. ಯಡಿಯೂರು ಕ್ರಾಸ್ ಆದಮೇಲೆ ಒಂದು ಫಸ್ಟು ಟೋಲ್ ಬರುತ್ತೆ, ಅಂದರೆ ನೆಲಮಂಗಲದಿಂದ ಬಂದರೆ ಇದು ಸೆಕೆಂಡ್ ಟೋಲು. ಆ ಟೋಲ್ ಹತ್ರನೇ ರೈಟ್ ಸೈಡಲ್ಲಿದೆ ಗೈಸ್. ಬನ್ನಿ ನಿಮ್ಗೆ ಅಲ್ಲಿ ಹೋಗ್ತಾ ತೋರಿಸ್ತೀನಿ. ಹೋಟ್ಲ್ ಹತ್ರ ಹೋಗ್ತೀನಲ್ಲ, ತೋರಿಸ್ತೀನಿ. ಟಿಫನ್ನು ಚೆನ್ನಾಗಿರುತ್ತೆ ಗೈಸ್ ಅಲ್ಲಿ. ಯಾರನ್ನ ಈ ಕಡೆ ಬಂದರೆ ಟ್ರೈ ಮಾಡಿ, ನೋ ಪ್ರಾಬ್ಲಮ್. ಹೋಟೆಲ್ ಹೆಸರು ಬಂದು ಕದಂಬ. ನಾನು ಅಲ್ಲೇ ಟ್ರೈ ಮಾಡೋದು. ಟ್ರೈ ಮೀನ್ಸ್ ಅಲ್ಲೇ ತಿನ್ನೋದು ರೆಗ್ಯುಲರಾಗಿ. ಈ ರೋಡಿಗೆ ಬಂದಿದ್ದೀವಿ, ಹಾಸನ ಹೈವೇ ಹಿಡಿದಿದ್ದೀವಿ ಅಂದರೆ ಅದೇ ಹೋಟ್ಲೆ ಪ್ರಿಫರೆನ್ಸು. ನೆಕ್ಸ್ಟ್ ಟೈಮ್ ಬೇಕು ಅಂದರೆ ಬೇರೆದು ಪ್ಲ್ಯಾನ್ ಮಾಡೋಣ. ಇಲ್ಲಿ ತುಂಬ ಹೋಟೆಲ್ಸ್ ಇದ್ದಾವೆ ಗೈಸ್, ವೆಜ್ಜನ್ ಹೋಟೆಲ್ಸ್ ಇದ್ದಾವೆ. ಇಲ್ಲಿ ತುಂಬ ರೈಡರ್ಸ್ ಎಲ್ಲ ಬಂದು ಬ್ರೇಕ್ಫಾಸ್ಟ್ ರೆಡಿಗಳಿಗೆಲ್ಲ ಇಲ್ಲೇ ತುಂಬ ಜನ ಬರೋದು, ಒಂದು ಇಲ್ಲೇ ತಿನ್ನೋದು. ಇಲ್ಲಿ ದುರ್ವಾತಾರೇನೋ ಒಂದು ಇದೆ, ಇಲ್ಲೂ ಬರ್ತಾರೆ. ಹಿಂದೆ ಒಂದು ಹೋಟ್ಲು ಇತ್ತು, ಆ ಹೋಟ್ಲು ಹೆಸರೇನೋ ಮರ್ತೋಗಿದ್ದೀನಿ. ಅಲ್ಲಿ ಬರ್ತಾರೆ ಎಲ್ಲರೂ. ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ರೆಡಿಗೆ ಇಲ್ಲೇ ಬರೋ ತುಂಬ ಜನ. ಬನ್ನಿ ನಾವು ನಿಯರ್ ಹೋಟೆಲ್ ಹತ್ರ ಮತ್ತೆ ನಿಮಗೆ ಸಿಗ್ತೀನಿ. ಬನ್ನಿ ಗಾಯ್ಸ್, ಲೆಟ್ಸ್ ಗೋ. ಗಾಯ್ಸ್ ಬಂತು ಗಾಯ್ಸ್ ಹೋಟ್ಲು. ಇನ್ನೊಂದು 1 ಕಿಲೋಮೀಟರ್ ಇದೆ ಎಕ್ಸಾಕ್ಟಾಗೆ. ಹೆಂಗೆ ಗೊತ್ತಾಗುತ್ತೆ ಅಂದರೆ ಕರೆಕ್ಟಾಗಿ ಟೋಲ್ ಇದೆ ಗೈಸ್, ಟೋಲ್ ಪಕ್ಕದಲ್ಲೇ ಇರೋದು. ಅದರಿಂದ ಬನ್ನಿ ಹೋಗೋಣ, ತಿನ್ನೋಣ. ಹೊಟ್ಟೆ ಬೇರೆ ಸಿಕ್ಕಾಬಿಟ್ಟೆ ಹಸಿತಾ ಇದೆ ನನಗಂತೂ. ಬೆಳಗ್ಗೆ 6:30 ಎದ್ದಿರೋದಲ್ಲ, 7:30, 8:30, 9:10, 4 ಅವರ್ ಆಯಿತು. ಇಷ್ಟೊತ್ತಿಗೆ ಆ್ಯಕ್ಚುಲಿ ಟಿಫನ್ ತಿಂದುಬಿಡ್ತಿದ್ದೆ ನಾನು. ಮದುವೆ ಬಿಫೋರ್ ಆಗಿದ್ದರೆ ಒಂಥರ ಏನೂ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಮದುವೆ ಆಗಿದೆಲ್ಲ, ಡೈಲಿ 9 ಗಂಟೆಗೆ ತಿಂದು 8:30ಗೆ ರೂಢಿ ಆಗಿಬಿಟ್ಟೈತೆ. ಅದರಿಂದ ಹಂಗೆ ನೋಡಿ ನಿಧಾನಕ್ಕೆ ಲೆಫ್ಟಲ್ಲಿ ರೈಟಿಗೆ ಬಂದುಬಿಟ್ರೆ ನಾವು ನೋಡ್ರಿ, ಇಲ್ಲೈತೆ ರೈಟ್ ಸೈಡಲ್ಲೇ ಹೋಟೆಲ್ ಕದಂಬ ವೆಜ್ ಅಂತ. ಈ ಟೋಲ್ ಹತ್ರ ಹಿಂಗೆ ಯೂಟರ್ನ್ ಎತ್ಕೊಂಡಿದ್ದೀವಿ ಅಂದರೆ ಇಲ್ಲೇ ಸಿಗುತ್ತೆ ನಮಗೆ. ಪಾರ್ಕಿಂಗ್ ಹೋಗಿ ಏನು ತಲೆನೋವಿಲ್ಲ ನೋಡಿ. ಕದಂಬ ಚೆನ್ನಾಗಿರುತ್ತೆ ಗೈಸ್. ಈಚೆನೂ ಕುತ್ಕೊಂಡು ತಿನ್ಬೋದು, ಒಳಗಡೆನೂ ಕುತ್ಕೊಂಡು ತಿನ್ಬೋದು. ನಾವು ಈಚೆನೇ ಕುತ್ಕೊಂಡು ತಿನ್ನೋಣ. ಬನ್ನಿ ನಾವು ತಿಂದುಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ, ಹೇಳ್ತೀನಿ ಏನೇನು ತಿಂದೆ ಅಂತ ಆಮೇಲೆ. ಗಾಯ್ಸ್ ಬನ್ನಿ, ಕದಂಬದಲ್ಲಿ ತಿಂದಿದ್ದಾಯಿತು ಟಿಫನ್ನು. ನೋಡಿ ಇದು ಕದಂಬ. ಆ್ಯಂಗಲ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಮತ್ತೆ ಈಗ. ಬನ್ನಿ ಹೋಗೋಣ. ನಾವು ಆ್ಯಕ್ಚುಲಿ ಒಂದು ಇಡ್ಲಿ ವಡೆ ಮತ್ತು ದೋಸೆ, ಮಸಾಲೆ ದೋಸೆ ಮತ್ತು ಒಂದು ಕಾಫಿ 1/2. ನಾನು ನಮ್ಮ ವೈಫ್ ಇಬ್ಬರು ಇದ್ವಲ್ಲ, 300 ರೂಪಾಯಿ ಆಯಿತು ಗಾಯ್ಸ್ ಬಿಲ್ಲು. ಟೇಸ್ಟ್ ಮಾತ್ರ ಅಲ್ಟಿ, ಏನು ಹೇಳ್ರಿ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಅದಕ್ಕೋಸ್ಕರ ಲೈಕ್ ಲೇಟ್ ಆದರೂ ಪರವಾಗಿಲ್ಲ, ಇಲ್ಲೇ ಹೋಗಿ ತಿನ್ನೋಣ ಅಂಥೇಳಿ ಬಂದಿದ್ದು ನಾನು. ಆ ಟೇಸ್ಟ್ಗೆ ಅರ್ಧ ಇಲ್ಲಿಗೆ ಬರ್ತೀನಿ ಗಾಯ್ಸ್ ನಾನು. ಸ್ವಲ್ಪ ಕಾಸ್ಟ್ಲಿ ಇಲ್ಲ ಅಂತಲ್ಲ, ವರ್ತಿದೆ ಆ ಅಮೌಂಟಿಗೆ. ಅದು ಕೊಡೋ ಟೇಸ್ಟೇ ಆಗಿರಲಿ, ಆ ಕ್ವಾಂಟಿಟಿ ಆಗಿರಲಿ, ಇಬ್ರಿಗೂ ಅಷ್ಟೇ ಹೊಟ್ಟೆ ಫುಲ್ಲಾಯಿತು. ಇವಾಗ ಮತ್ತೆ ನಾವು ಹಾಸನವರೆಗೂ ನಮಗೆ ಲೈಕ್ ಮಧ್ಯಾಹ್ನವರೆಗೂ ಏನೂ ಹೊಟ್ಟೆ ಹಸಿಯಲ್ಲ. ಆರಾಮಾಗಿ 2 ಗಂಟೆವರೆಗೂ ಏನೂ ಬೇಕಾಗಿಲ್ಲ ನಮಗೆ. 2-2:30ವರೆಗೂ ಏನೂ ಬೇಡ, ಆರಾಮಾಗಿ ತಿನ್ಬೋದು, ಆರಾಮಾಗಿರ್ಬೋದು. ಆರಾಮಾಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಊಟ ಮಾಡ್ಬೋದು. ಇವಾಗ ಹಾಸನ್ಗೆ ಇಲ್ಲಿಂದ 90-95 ಕಿಲೋಮೀಟ್ರ್ ಇದೆ ನಿಯರ್ ನನ್ನ ಪ್ರಕಾರ. ಎಷ್ಟು ಅಂತ ನೋಡಿಲ್ಲ ನಾನು ಮ್ಯಾಪಲ್ಲಿ. 90-95 ಇರುತ್ತೆ.
ನೋಡೋಣ ಮಿಡಲಲ್ಲಿ ಇನ್ನೊಂದು ಎಲ್ಲನೂ ಸ್ಟಾಪ್ ಕೊಡಬೇಕಾಗುತ್ತೆ, ಕೊಡೋಣ. ಒಂದು 50 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಆದಮೇಲೆ ಒಂದು ಟೀಗೆ ಬ್ರೇಕಿಗೆ ಅಥವಾ ಜ್ಯೂಸ್ ಬ್ರೇಕಿಗೆ ನಾನು ಬ್ರೇಕ್ ಕೊಡ್ತೀನಿ. ಇದು ಅಲ್ಟ್ರಾ ವೈಡ್ ಇತ್ತು, ಯಾಕೋ ಸಿಕ್ಕಾಪಟ್ಟೆ ವೀಡಾಗಿ ಬರ್ತಾಯಿತ್ತು ಗೈಸ್. ನನಗೆ ನೋಡಿಬಿಟ್ಟು ಏನು ಇಷ್ಟೊಂದು ವೀಡಾಗಿ ಬರ್ತಾಯಿದೆ ಅಂದ್ಕೊಂಡೆ ನಾನು. ಅದು ಲೈಕ್ ಗೋಪುರದಲ್ಲೇ ಗೊತ್ತಾಗುತ್ತಲ್ಲ ಪ್ಲೇ ಲಿಸ್ಟಲ್ಲಿ ನೋಡಿದೆ. ಇವಾಗ ಟಿಫನ್ ತಿನ್ನಬೇಕಾದ್ರೆ ಸಿಕ್ಕಾಪಟ್ಟೆ ವೀಡಾಗಿ ಬರ್ತಾಯಿತ್ತು, ಅದಕ್ಕೆ ಅಲ್ಟ್ರಾ ವೈಡಿಂದ ತೆಗೆದು ಸ್ಟ್ಯಾಂಡರ್ಡ್ಗೆ ಇಟ್ಟಿದ್ದೀನಿ. ನೋಡೋಣ ಇವಾಗ ಹೆಂಗೆ ಬರ್ತಾಯಿದೆ ಅನ್ನೋದು ಗೊತ್ತಿಲ್ಲ, ನೋಡೋಣ ಬನ್ನಿ ಹೆಂಗಿದೆ ಅಂತ. ಇದನ್ನು ಕಮೆಂಟ್ ಮಾಡಿ, ಯಾವುದು ಅಲ್ಟ್ರಾ ವೈಡ್ ಇಡೋದು ಬೆಟ್ರಾ ಅಥವಾ ಸ್ಟ್ಯಾಂಡರ್ಡಲ್ಲೇ ಇಡೋದೇ ಬೆಟ್ರಾ ಅಂತ ಕಮೆಂಟ್ ಮಾಡಿ. ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನೇ ಇಡ್ತೀನಿ ನಾನು. ಇದು ಹೆಂಗೆ ಬರ್ತಾಯಿದೆ ಅಂತ ಗೊತ್ತಿಲ್ಲ, ನೋಡ್ತೀನಿ ಮುಂದೆ ಎಲ್ಲಾದರೂ ಒಂದು ಬ್ರೇಕ್ ಕೊಟ್ಟಾಗ ಸ್ವಲ್ಪ ಟೈಮ್ ಸಿಕ್ಕಿದಾಗ ನೋಡಿಬಿಟ್ಟು ಚೆಕ್ ಮಾಡ್ತೀನಿ. ಬನ್ನಿ ಗೈಸ್, ಲೆಟ್ಸ್ ಗೋ, ಹೋಗೋಣ ಮುಂದೆ. ಎಲ್ಲಿ ಸ್ಟಾಪು ಏನು ಅನ್ನೋದು ಮುಂದೆ ಗೊತ್ತಿಲ್ಲ ನನಗಂತೂ. ನೋಡೋಣ. ಲೈಕ್ ಹಾಸನಲ್ಲಂತೂ ಸ್ವಲ್ಪ ಇದಿದೆ ಅಲ್ಲ, ಪ್ಲೇಸ್ ಇದೆ ಒಂದು ಚರ್ಚ್ ಯಾವುದೋ ಇದ್ರದ್ದು, ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಆನ್ ದ ವೇ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಹಾಸನಾಂಬಿಕಾ ಟೆಂಪಲ್ಗೆ ಹೋಗೋಕ್ಕೆ ಇವಾಗ ಕ್ಲೋಸ್ ಇರುತ್ತೆ. ಹಾಸನಾಂಬಿಕಾ ಟೆಂಪಲ್ಲು ಅದು ದೀಪಾವಳಿಗೆ ಮಾತ್ರನೇ ಓಪನ್ನು, ಬೇರೆ ಟೈಮಲ್ಲಿ ಓಪನ್ ಇರೋಲ್ಲ. ಅವಾಗ ಬೇಕು ಅಂದರೆ ಮತ್ತೆ ಹಾಸನಾಂಬಿಕಾಗೆ ಬರೋಣ. ಎಲ್ಲ ಆ್ಯಕ್ಚುಲಿ ಹಾಸನಲ್ಲೂ ನಮ್ಮ ಸಿಸ್ಟರ್ ಇದ್ದಾಳೆ, ಅವ್ರಿಗೇನು ಆ್ಯಕ್ಚುಲಿ ಹೇಳೇ ಇಲ್ಲ. ನಾವು ಡಿಸೈಡ್ ಆಗಿದ್ದೆ ಮೊನ್ನೆ ನೈಟ್ ಡಿಸೈಡ್ ಆಗಿದ್ದು, ನಿನ್ನೆ ಬೆಳಗ್ಗೆ ಹೋಗಬೇಕಾಗಿತ್ತು. ನಾವು ಸಡನ್ನಾಗಿ ಮತ್ತೆ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತಲ್ಲ, ಸ್ವಲ್ಪ ಆಫೀಸ್ದು ಕೆಲಸ ಇತ್ತು, ಪ್ಲಸ್ ಒಬ್ಬರದ್ದು ಬರ್ಡೇ ಇತ್ತು, ಅವ್ರದ್ದು ಮೈನು ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಹಂಗೆ ಎರಡೂ ಕ್ಯಾನ್ಸಲ್ ಆಯಿತು ನಮಗೆ. ಅದಕ್ಕೆ ಇವತ್ತು ಹೆಂಗಿದ್ನ ಮತ್ತೆ ರಜೆ ಇದೆ, ಇವತ್ತು ನಾಳೆ ರಜೆ ಇದೆ. ಸೋಮವಾರ ಆಗಬೇಕು ಅಂದ್ರೆ ರಜೆ ಹಾಕ್ಕೊಳೋದು ಅಥವಾ ಬಂದುಬಿಡೋದು ಅದು ಗೊತ್ತಿಲ್ಲ. ನೋಡೋಣ ಸೋಮವಾರಕ್ಕೆ ನಮಗೆ ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಎಪಿಸೋಡ್ಸ್ ಥರ ಬರುತ್ತೆ ಗೈಸ್, ಆಯಿತಾ? ನಿಧಾನಕ್ಕೆ ಬರುತ್ತೆ, ಒಂದೊಂದು ಎಪಿಸೋಡೇ ಬರುತ್ತೆ. ಅದು ಹೆಂಗೆ ಎಡಿಟ್ ಮಾಡ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ. ಬರುತ್ತೆ ಎಪಿಸೋಡ್ಸ್ ಥರನೇ ಆರಾಮಾಗಿ ಬರುತ್ತೆ. ನೋಡಿರಿ, ಎಂಜಾಯ್ ಮಾಡಿ. ಒಂದು ಕಂಪ್ಲೀಟ್ ಸೀರೀಸ್ ಥರ ನೀಟಾಗಿ ಕೊಡ್ತೀನಿ ನಾನು, ತೋರಿಸ್ತಾ ಹೋಗ್ತೀನಿ. ರೋಡು ಅಲ್ಲಲ್ಲಿ ಬ್ರಿಡ್ಜಸ್ಸು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸಕಲೇಶ್ಪುರ ರೋಡ್ ಹೆಂಗಿದೆ ಅನ್ನೋದು 1% ಐಡಿಯಾ ಇಲ್ಲ ಈಗ. ಯಾಕಂದರೆ ನಾನು 2 ವರ್ಷ ಆಗಿದೆ ಗೈಸ್ ಹೋಗಿ ಧರ್ಮಸ್ಥಳಕ್ಕೆ. ಸಕಲೇಶ್ಪುರದ ಮೇಲೆ ಶಿರ್ಡಿ ಘಾಟು ಸಕಲೇಶ್ಪುರದ ಮೇಲೆ ಹೋಗಿ 2 ವರ್ಷ ಆಗಿದೆ ನಾನು. ಏನು 2 ವರ್ಷ? 2 ವರ್ಷ ಮೇಲೇ ಆಗಿದೆ. ನಾನು ಮತ್ತು ನಮ್ಮ ಮಚ್ಚ ಇದ್ದಾನೆ ಹೇಮಂತ, ಅವನು ಇಬ್ಬರು ಕಾರಲ್ಲಿ ಹೋಗಿದ್ವಿ. ನಾನು ಅವನಿಬ್ಬರೇ ಕಾರಲ್ಲಿ ಹೋಗಿದ್ವಿ. ಆವಾಗ ಹೋಗಿದ್ದಿದ್ದು ನಾನು ಅವನು. ಅದು ಬಿಟ್ಟರೆ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಏನೋ ಒಂದು ಅಡೆತಡೆ ಬರೋದು, ಏನದೋ ಒಂದು ಪ್ರಾಬ್ಲಮ್ ಬರೋದು, ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಆಗೋದು. ಎಕ್ಸ್ಪೆಷಲಿ ಮದುವೆ ಆದಾಗಿಂತ ಹೋಗಬೇಕು ಅಂದ್ಕೊತೀನಿ, ಆಗ್ತಾಯಿರಲಿಲ್ಲ. ಅದರಿಂದ ಇವಾಗ ಫೈನಲಿ ಬಂದಿದೆ. ಎಂಕ್ವೈರಿ ಮಾಡೋಣ ಅಂದ್ಕೊಂಡಿದ್ದೆ, ಗೊತ್ತಿರೋರು ಇದ್ದಾರೆ ಅಲ್ಲಿ ಸಕಲೇಶ್ಪುರದಲ್ಲಿ, ಧನು ಅಂತ ಒಬ್ರು ಇದ್ದಾರೆ. ಎಂಕ್ವೈರಿ ಮಾಡೋಣ ಅಂದ್ಕೊಂಡು ಏನು ಡಿಸೈಡ್ ಆಗಿದ್ದೀವಲ್ಲ, ಹೆಂಗೆ ಇದನ್ನ ಅಕಸ್ಮಾತ್ ಏನಾರ ಇದಾಯಿತು, ಗಾಡಿ ಏನಾರು ಟ್ರಬಲ್ ಗೊತ್ತು ಅಂದರೆ ಅವ್ರು ಇದ್ದಾರೆ, ತಲೆ ಕೆಡ್ಸ್ಕೊಳೋದು. ನೆಸಿಸಿಟಿ ಇಲ್ಲ ನಮಗೆ, ಎಲ್ಲ ಕಡೆನೂ ಗೊತ್ತಿದ್ದಾರೆ. ಇವಾಗ ಹಾಸನಲ್ಲೂ ಗೊತ್ತಿದ್ದಾರೆ, ಯಡೂರಲ್ಲೂ ನಮ್ಮ ಅನು ಅಂತ ಅವ್ರು ಇದ್ದಾರೆ ಬಿಡ್ರಿ, ನಮ್ಮ ರಿಲೇಟಿವ್, ಅವ್ರದ್ದು ಯಡೂರೇ ಊರು. ನಮಗೆಲ್ಲೂ ತೊಂದರೆ ಇಲ್ಲ. ಧರ್ಮಸ್ಥಳದಲ್ಲೂ ತೊಂದರೆ ಇಲ್ಲ ನಮಗೆ, ಅಲ್ಲೂ ಕಾಂಟ್ಯಾಕ್ಟ್ಸ್ ಇದ್ದಾವೆ, ಏನು ತೊಂದರೆ ಇಲ್ಲ ನಮಗೆ. ಏನೋ ಪ್ರಾಬ್ಲಮ್ ಆಯಿತಾ ಇಮ್ಮಿಡಿಯೇಟಾಗಿ ನಮ್ಗೆ ಹಂಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಏನು ಪ್ರಾಬ್ಲಮ್ ಆಗದಿದ್ದಂಗೆ ಹೋಗಿ ಬರೋಣ ಅನ್ನೋ ಒಂದು ಇದು ಅಷ್ಟೇ. ಮೇಯ್ನ್ ಏನು ಗೊತ್ತಾ, ಗಾಡಿ ಪ್ರಾಬ್ಲಮ್ ಆಗೋಲ್ಲ, ಬಾಡಿ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಆಫ್ ಬೆನ್ನು ಜಾಸ್ತಿ ನೋವು ಬಂದುಬಿಡುತ್ತೆ. ಬನ್ನಿ, ರೋಡ್ ಕಂಡೀಷನ್ ಹೆಂಗಿದೆ ಅನ್ನೋದು ನಾನು ನಿಮಗೆ ಮೇಯ್ನು ಹೇಳಬೇಕು. ಮುಂದೆ ಹೋಗ್ತಾ ರೋಡ್ ಕಂಡೀಷನ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಲ್ಯಾಗ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನಗೆ, ಯಾಕಂದರೆ ಇದು ಲಾಂಗ್ ವೀಡಿಯೋ ಬರುತ್ತಲ್ಲ, ಲಾಂಗ್ ಫಾರ್ಮೇಟಲ್ಲಿ ವೀಡಿಯೋ ಬರುತ್ತೆ, ಅಥವಾ ಎಪಿಸೋಡ್ಸ್ ಥರ ಮಾಡ್ತೀನಿ ನಾನು. ಇವರೆಲ್ಲ ಬೈಕರ್ಸ್ ನೋಡಿ ಗೈಸ್ ಹೆಂಗೆ ಹೋಗ್ತಾ ಇದ್ದಾರೆ. ಒಳ್ಳೆ ಲೈನಪ್ ಇದೆ, ಎಲ್ಲ ಗಾಡಿಗಳು ಇದ್ದಾವೆ. ಒಳ್ಳೆ ಲೈನಪ್ ಮೇಂಟೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ ಥರ ಬಾಯ್ಸ್ ಜೊತೆನೇ ಒಂದು ಟ್ರಿಪ್ ಹೊಡಿಬೇಕು ಎಲ್ಲಾದರೂ. ಹೋಗೋಣ, ಸ್ವಲ್ಪ ಟೈಮು ಸರಿಯಾಗಿ ಹೋಗಬೇಕು ಅಷ್ಟೇ. ಸ್ವಲ್ಪ ಟೈಮ್ ಸರಿ ಇಲ್ಲ, ಪ್ಲಸ್ ಅದ್ರ ಜೊತೆಗೆ ಫೈನಾನ್ಷಿಯಲಿ ನೋಡಿರಿ, ನಾವು ಇವಾಗಿರೋ ಸಿಚುವೇಷನ್ನಲ್ಲಿ ಆ್ಯಕ್ಸೆಸಲ್ಲಿ ಹೋಗ್ತಾಯಿದ್ದೀವಿ. ನಮ್ಮದು ಗಾಡಿ ಇದೆ ಇವಾಗ, ನಮ್ಮ ಮೈನ ಗಾಡಿ ತೊಗೊಳೋಣ ನಿಧಾನಕ್ಕೆ, ಪರವಾಗಿಲ್ಲ, ಏನು ಅರ್ಜೆಂಟ್ ಏನಿಲ್ಲ ನಮಗೆ. ಗಾಡಿ ಇದರಲ್ಲೇ ಓಡಾಡೋಣ, ಟೈಮ್ ಬರುತ್ತೆ. ನಾರ್ಮಲ್ ಬೈಕು ತೊಗೊಳಕ್ಕೂ ಟೈಮ್ ಬರುತ್ತೆ, ಸೂಪರ್ ಬೈಕ್ ತೊಗೊಳಕ್ಕೂ ಟೈಮ್ ಬರುತ್ತೆ. ಎಲ್ಲ ಒಂದು ದಿನ ತೊಗೊಳೋಣ. ಫಸ್ಟು ಸ್ವಲ್ಪ ಕಮಿಟ್ಮೆಂಟ್ಸ್ ಇದ್ದಾವೆ, ಅದೆಲ್ಲ ಕಡಿಮೆ ಮಾಡ್ಕೊಳ್ಳೋಣ.
ಇದು ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನು ನಮ್ಮದು. ನನಗೆ ಅದೇ ಶಾಕು, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಮಾಡಿರೋದೇ ಸಕ್ಸಸ್ ಆಗೋದು ಅನ್ನೋದು ಪ್ರೂವ್ ಮಾಡುತ್ತೆ. ಪ್ಲ್ಯಾನ್ ಮಾಡಿಬಿಟ್ಟು ಹೋಗೋಣ ಅಂದರೆ ನೆಕ್ಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗೋಗುತ್ತೆ. ಅನ್ಎಕ್ಸ್ಪೆಕ್ಟ್ ಪ್ಲ್ಯಾನ್ ಮಾಡಿಬಿಟ್ಟು ಹೋದ್ರೇ ಅದು ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗೋದು. ಬನ್ನಿ ಗೈಸ್, ನಿಮಗೆ ಡೈರೆಕ್ಟಾಗಿ ನಾನು ಎಲ್ಲಿ ಸ್ಟಾಪ್ ಕೊಡ್ತೀನೋ ಗೊತ್ತಿಲ್ಲ. ಬನ್ನಿ, ಅಲ್ಲಿ ಮುಂದೆ ಹೋಗ್ತಾ ಹಂಗೆ ನಿಮಗೆ ಮಾತಾಡ್ಕೊಂಡು ಹೋಗ್ತೀನಿ. ಬನ್ನಿ, ಲೆಟ್ಸ್ ಗೋ, ಹೋಗೋಣ.